ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೆಲ್ಲರಿಗೂ ದೇವರ ಪ್ರಿಯ ಕುಮಾರನು ನಮ್ಮ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವರಾಗಿದ್ದೇನೆ. ಪ್ರಿಯರೇ, ಈ ಒಂದು ದಿನದಲ್ಲಿ ಈ ಲೋಕದ ಜನರು ಹೊಸ ವರ್ಷದ ದಿನವೆಂದು ಈ ದಿನವನ್ನು ಆಚರಿಸುವುದನ್ನು ನಾವು ಕಾಣ್ತೇವೆ. ನಿಜವಾಗ್ಲೂ ಹೇಳಬೇಕಂದರೆ ಈ ಲೋಕದ ಜನರು ಜನವರಿ 1, 2026 ಎಂದು ಈ ದಿನವನ್ನು ಹೊಸ ವರ್ಷದ ದಿನವಾಗಿ ಆಚರಿಸುವುದನ್ನು ನಾವು ಕಾಣ್ತೇವೆ. ಈ ಹೊಸ ವರ್ಷದ ದಿನದಲ್ಲಿ ಈ ಲೋಕದ ಜನರು ಮಾಡುವಂತಹ ಆಚರಣೆ ಹೇಗಿರುತ್ತೆ ಅಂದರೆ, ತಮ್ಮ ಸುಖಕ್ಕಾಗಿ ಈ ಲೋಕದಲ್ಲಿ ಕುಡಿಯುತ್ತಾ ತಿನ್ನುತ್ತಾ ತಮಗೆ ಯಾವ ರೀತಿ ಬೇಕೋ ಈ ದಿನದಲ್ಲಿ, ಅಂದರೆ ಈ ಜನವರಿ 1ನೇ ದಿನದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಪಾಪಗಳನ್ನು ಕೂಡ ಈ ಜನರು ಮಾಡ್ತಾ ಇದ್ದಾರೆ. ತಮ್ಮ ಸಂತೋಷಕ್ಕಾಗಿ ಈ ದಿನವನ್ನು ಈ ಲೋಕದ ಜನರು ಆಚರಣೆ ಮಾಡುವುದನ್ನು ನಾವು ಕಾಣ್ತೇವೆ. ಆದರೆ ಸಂತೋಷದ ವಿಷಯ ಏನೆಂದರೆ, ಇಲ್ಲಿ ಅನೇಕ ಜನರು ಕ್ರೈಸ್ತವರು ಈ 1ನೇ ದಿನದಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಇರಬೇಕು ಅಂತ ಬಯಸುವುದು ತುಂಬ ಒಂದು ಆನಂದದ ವಿಷಯ ಆಗುತ್ತಾ ಪ್ರಿಯರೇ. ಯಾಕೆಂದರೆ ದೇವರು ಹೇಳುವಂಥ ಮಾತು ಏನಂದರೆ, ಈ ಮಾನವರು ತನ್ನನ್ನು ಪ್ರತಿ ವಿಷಯದಲ್ಲಿ ಕೂಡ 1ನೇ ಸ್ಥಾನದಲ್ಲಿ ಇಡಬೇಕು ಎಂಬುದು ಒಂದು ದೇವರ ಆಸೆ ಅಲ್ವಾ. ಅದೇ ಒಂದು ಆ ಒಂದು ಕಾರಣಕ್ಕಾಗಿ ಕ್ರೈಸ್ತವರೆಲ್ಲರೂ ಈ ಲೋಕವು ಡಿಸೆಂಬರ್ 31 ಎಂದು ರಾತ್ರಿ ಆದ ತಕ್ಷಣ ಕುಡಿಯುತ್ತಾ ತಿನ್ನುತ್ತಾ ವ್ಯಭಿಚಾರ ಮಾಡುತ್ತಾ ತಮಗಿಷ್ಟ ಬಂದಂಗೆ ಈ ಲೋಕದಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಜನವರಿ 1ನೇ ತಾರೀಕನ್ನು ಬರಮಾಡಿಕೊಳ್ತಾ ಇದ್ದರೆ, ಕ್ರೈಸ್ತವರು ಮಾತ್ರ ಈ ದಿನವನ್ನು ನಾನು ದೇವರಿಗೆ ಮೀಸಲಿಡಬೇಕು ಎಂದು ದೇವರ ಸನ್ನಿಧಾನದಲ್ಲಿ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಎಷ್ಟು ಸಂತೋಷ ಅಲ್ವಾ. ನಾವು ಡಿಸೆಂಬರ್ 31ನೇ ತಾರೀಕು ರಾತ್ರಿಯಿಂದ ಹಿಡಿದ ಜನವರಿ 1ನ್ನು ನಾವು ಯಾವ ರೀತಿ ಬರಮಾಡ್ಕೊಂಡಿವಿ ಅಂದರೆ, ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರನ್ನ ನೆನೆಸುತ್ತಾ ಈ ಒಂದು ವರ್ಷವನ್ನು ನಾವು ಬರಮಾಡಿಕೊಳ್ತಾ ಇದ್ದೇವೆ. ಇದರಿಂದ ದೇವರೇ ಕೃತಜ್ಞತೆಯನ್ನು ಸಲ್ಲಿಸೋಣ. ನಿಜ ಪ್ರಿಯರೇ, 2025ರಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಷ್ಟು ಆತ್ಮೀಯರು, ಎಷ್ಟು ಜನರು, ಎಷ್ಟು ನಮ್ಮ ಕುಟುಂಬದವರು ನಮ್ಮನ್ನು ಅಗಲಿ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ದೇವರ ಕೃಪೆ, ದೇವರ ಪ್ರೀತಿ, ದೇವರ ಆಶೀರ್ವಾದ ನಮ್ಮ ಮೇಲೆ ಇರುವುದರಿಂದ ನಾವು ಇನ್ನೂ ಕೂಡ ಸಜೀವರ ಲೆಕ್ಕದಲ್ಲಿ ಆ ದೇವರ ದೃಷ್ಟಿಯಲ್ಲಿ ಇನ್ನೂ ಜೀವಂತವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಅದಕ್ಕೆ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿರಬೇಕು. ನಿಜ ಅಲ್ವಾ. 2025 ನಮ್ಮ ಜೊತೆಗಿರ್ತಕ್ಕಂಥ ಸ್ನೇಹಿತ ನಮ್ಮ ಬಳಿ ಇಲ್ಲ, 25ರಲ್ಲಿರ್ತಕ್ಕಂಥ ಆತ್ಮೀಯರು ನಮ್ಮ ಬಳಿ ಇಲ್ಲ, 25ರಲ್ಲಿರ್ತಕ್ಕಂಥ ನಮ್ಮ ಅಕ್ಕಪಕ್ಕದ ಜನರು ನಮ್ಮ ಬಳಿಯಲಿಲ್ಲ. ಆದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸಿ, ದೇವರು ನಮ್ಮನ್ನು ಇಷ್ಟಪಟ್ಟು ಈ ಲೋಕದಲ್ಲಿ ನಮಗಿರುವುದಕ್ಕೆ ಇನ್ನೂ ಒಂದು ಕಾಲಾವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂದರೆ ನಾವೇ ಭಾಗ್ಯವಂತರು ಅಂತ ನಾವು ಎಣಿಸ್ಕೊಳ್ಬೇಕು ಪ್ರಿಯರೇ. ಆದರೆ ಇದನ್ನು ಮರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಡಿಸೆಂಬರ್ 31ರಿಂದನೇ ಸ್ಟಾರ್ಟ್ ಮಾಡ್ತಾರೆ. ಏನು ಕುಡಿಯುವುದು, ತಿನ್ನುವುದು, ವ್ಯಭಿಚಾರ ಮಾಡುವುದು, ತಮಗಿಷ್ಟ ಬಂದಂಥ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ 2025 ಕೊನೆಯ ದಿನದಲ್ಲೇ 31 ತಾರೀಕಿನಲ್ಲೇ ಈ ಜನರು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ. ಈ ಹೊಸ ವರ್ಷವನ್ನು ಪಾಪದಿಂದಲೇ ತಮಗೆ ಇಷ್ಟ ಬಂದ ರೀತಿಯಲ್ಲೇ ಜನರು ಈ ಒಂದು 2026ರನ್ನು ತಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ. ಆದರೆ ಕ್ರೈಸ್ತರು ಮಾತ್ರ ಈ ಒಂದು 2026ರನ್ನು ಪ್ರಾರ್ಥನೆಯ ಮೂಲಕವಾಗಿ, ದೇವರನ್ನು ಪ್ರಾರ್ಥಿಸುವುದರ ಮೂಲಕವಾಗಿ ಈ 2026ರನ್ನು ಬರಮಾಡಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ಇನ್ನೂ ಒಂದು ವಿಷಯ ನಾವು ಆಲೋಚನೆ ಮಾಡಬೇಕಂದ್ರೆ ಏನಂದರೆ, ಕೇವಲ 2026 ಹೊಸ ವರ್ಷ ಅಂದ ತಕ್ಷಣ ಕ್ಯಾಲೆಂಡರ್ಗಳನ್ನು ಬದಲಾಯಿಸುವುದು ಮಾತ್ರ ಅಲ್ಲ, 2026 ಅಂದ ತಕ್ಷಣ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವುದು ಮಾತ್ರನೇ ಅಲ್ಲ, 2026 ಅಂತ ಹೇಳಿ ವರ್ಷ ಅಂತ ಕೇಳಿ ನಮಗಿಷ್ಟವಾದ ತಿಂಡಿ ಪದಾರ್ಥಗಳನ್ನು ಸೇವಿಸೋದು ಮಾತ್ರವೇ ಅಲ್ಲ.
ಈ ಕ್ಯಾಲೆಂಡರ್ಗಳು ಬದಲಾದಂತೆ ನಮ್ಮ ಜೀವಿತ ಕೂಡ ಬದಲಾಗಬೇಕು ಪ್ರಿಯರೇ. ನಿಜ ಅಲ್ವಾ? ದೇವರು ನಮ್ಮಲ್ಲಿ ಕೇಳುವುದಿಷ್ಟೇ ಪ್ರಿಯರೇ, ಈ ಒಂದು 2026 ಕೂಡ ನಾವು ದೇವರ ಮೆಚ್ಚುಗೆ ಆಗುವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವಿಸಬೇಕು. 2026 ಅಂದ ತಕ್ಷಣ ಕ್ಯಾಲೆಂಡರ್ನ ಬದಲಾಯಿಸೋದು ಮಾತ್ರನೇ ಅಲ್ಲ, 2026 ಅಂದ ತಕ್ಷಣ ನಮ್ಮ ಜೀವಿತವನ್ನು ಕೂಡ ನಾವು ಬದಲಾಯಿಸಬೇಕು. ಒಂದು ಸಾರಿ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಪಾಪಗಳನ್ನು, ಎಷ್ಟು ತಪ್ಪುಗಳನ್ನು, ಎಷ್ಟು ಅಪರಾಧಗಳನ್ನು ದೇವರ ಮುಂದೆ ಮಾಡಿರುವುದಾಗಿ ನಾವು ಕಾಣ್ತೇವೆ. ದೇವರು ಬೇಡ ಎಂದಿರ್ತಕ್ಕಂಥ ಎಷ್ಟು ಕೆಲಸಗಳನ್ನು, ದೇವರು ಮಾಡಬಾರದು ಎಂದಿರ್ತಕ್ಕಂಥ ಎಷ್ಟು ಪಾಪ ಕೃತ್ಯಗಳನ್ನು ನಾವು ಮಾಡಿದ್ದೇವೆ ಅಲ್ವಾ? ಈಗಾದರೂ ಕೂಡ 2026 ಕಾಲಿಟ್ಟಿರ್ತಕ್ಕಂಥ ನಾವು ದೇವರ ಮೆಚ್ಚುಗೆ ಆಗುವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು. 2026 ಅಂದ ತಕ್ಷಣ ಕೇವಲ ಕ್ಯಾಲೆಂಡರ್ಗಳು, ಕೇವಲ ಬಟ್ಟೆಗಳು ಬದಲಾಗುವುದು ಮಾತ್ರನೇ ಅಲ್ಲ, ನಮ್ಮ ಜೀವಿತ ಕೂಡ ಬದಲಾಗಬೇಕು. ಅದೇ ದೇವರು ಕೇಳ್ತಾ ಇದ್ದಾನೆ ಪ್ರಿಯರೇ. ದೇವರು ಕೇಳುವುದೇನು ಗೊತ್ತಾ? 2020 ಕೂಡ ನೀನು ನನಗೋಸ್ಕರ ಬದುಕುವ ಮಗನಾಗ್ತೀಯಾ ಎಂಬುದಾಗಿ ದೇವರು ನಮ್ಮನ್ನು ಕೇಳ್ತಾ ಇದ್ದಾನೆ. ಕಾಲಗಳು, ಸಮಯಗಳು ಎಲ್ಲವೂ ದೇವರ ವಶದಲ್ಲಿದೆ. ಸೂರ್ಯನ ಸುತ್ತ ಭೂಮಿ ಸುತ್ತಿದಾಗ ಕಾಲಗಳು ಬದಲಾಗುತ್ತಿರುವುದನ್ನು ನಾವು ಕಾಣ್ತೇವೆ. ನಿಜ ಅಲ್ವಾ? ಕಾಲವು ಬದಲಾದಂಗೆಲ್ಲ ಮನುಷ್ಯನು ಬದಲಾಗಬೇಕು. ಇಲ್ಲ, ಮರಣ ಬಂದಾಗ ಎಲ್ಲರೂ ಕೂಡ ಈ ಲೋಕವನ್ನು ಬಿಟ್ಟು ನಾವು ಹೋಗಲೇಬೇಕು. ಆದರೆ ನಮ್ಮ ಜೀವಿತ ಇರುವಾಗಲೇ ನಾವು ದೇವರನ್ನು ತಿಳಿದುಕೊಂಡು ದೇವರಿಗೋಸ್ಕರ ಬದುಕುವ ಮಕ್ಕಳಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಬೇಕು ಎಂಬುದಕ್ಕಾಗಿ ದೇವರು ನಮ್ಮ ಜೀವಿತದಲ್ಲಿ ಹೊಸ ವರ್ಷವೆಂಬುದಾಗಿ ಈ ದಿನವನ್ನು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಿಜವಾಗಲೂ ಈ ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಕ್ಕಂಥ ನಾವು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮೂಲಕವಾಗಿ ಈ ಹೊಸ ವರ್ಷವನ್ನು ನಾವು ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳಬೇಕು. ಕಾಲಗಳು, ಸಮಯಗಳು ಎಲ್ಲವೂ ದೇವರ ವಶದಲ್ಲಿದೆ. ಆತನು ಯಾವಾಗ ನಮ್ಮನ್ನು ಕರೀತಾನೋ ಗೊತ್ತಿಲ್ಲ. ಆತನು ಯಾವಾಗ ನಮ್ಮನ್ನು ಈ ಲೋಕವನ್ನು ಬಿಟ್ಟು ನೀನು ಹೋಗು ಅಂತ ಹೇಳ್ತಾನೋ ಗೊತ್ತಿಲ್ಲ. ಆತನ ಕರೆ ಬಂದಾಗ ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕಾಗುತ್ತಾ? ಈ ಲೋಕವನ್ನು ಬಿಟ್ಟು ಹೋಗುವ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಏನಂದರೆ, ದೇವರನ್ನು ನಂಬಿ, ಆ ಯೇಸು ಕ್ರಿಸ್ತನನ್ನು ನಂಬಿ, ಆತನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡು ಒಂದು ದೇವರ ಸನ್ನಿಧಾನಕ್ಕೆ ನಾವು ಹೋಗಬೇಕು ಪ್ರಿಯರೇ. ಒಂದು ಸಾರಿ ನಾವು ಯೋಚನೆ ಮಾಡುವಂಥ 2025 ನಾವು ಮಾಡಿರ್ತಕ್ಕಂಥ ಅನೇಕ ಪಾಪ ಕಾರ್ಯಗಳು ನಾವು ನೆನಪಿಗೆ ತೆಗೆದುಕೊಳ್ಬೇಕು. ದೇವರು ಮಾಡಬೇಡ ಎಂದಿರ್ತಕ್ಕಂಥ ಅನೇಕ ಪಾಪ ಕೆಲಸಗಳನ್ನು ನಾವು ಮಾಡಿದ್ದೇವೆ. ದೇವರು ಇಂಥದ್ದು ಮಾಡಬೇಡ ಅಂದರೆ ನಾವು ಆ ಕೆಲಸಗಳನ್ನು ಹೆಚ್ಚಾಗಿ ಮಾಡುತ್ತೇವೆ. ದೇವರು ಮಾಡಬೇಡ ಅಂದಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಈ ಲೋಕ ಸಂಬಂಧವಾದ ಆಸೆಗಳಿಗಾಗಿ ನಾವು ದೇವರಿಂದ ದೂರ ಜೀವಿಸುವುದನ್ನು ಕೂಡ ನಾವು ಕಾಣ್ತೇವೆ. ಆದರೆ ಈ ವರ್ಷ ಆದರೂ ಕೂಡ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳಬೇಕು. 2026 ಅಂದ ತಕ್ಷಣ ನಾವು ಕೇವಲ ಕ್ಯಾಲೆಂಡರ್ಗಳನ್ನು ಮಾತ್ರ ತಿರುಗಿಸುವುದು ಮಾತ್ರ ಅಲ್ಲ, ಹೊಸ ಬಟ್ಟೆ ಹಾಕ್ಕೊಳ್ಳುವುದು ಮಾತ್ರವೇ ಅಲ್ಲ, ನಮಗೆ ಬೇಕಾದ ತಿಂಡಿ ಪದಾರ್ಥಗಳನ್ನು ಮಾಡಿಕೊಂಡು ಸೇವಿಸುವುದು ಮಾತ್ರವೇ ಅಲ್ಲ, ನಮ್ಮ ಜೀವಿತ ಕೂಡ ಹೊಸದಾಗಬೇಕು. ಅದನ್ನೇ ದೇವರು ಇಷ್ಟಪಡ್ತಾನೆ ಪ್ರಿಯರೇ. ಹೊಸದು ಅಂದ ತಕ್ಷಣ ನಾವೇನು ಮಾಡಬೇಕು? ನಮ್ಮ ಇಂದಿನ ನಡತೆಯನ್ನು ನಾವು ದೂರ ಮಾಡಿಕೊಳ್ಳಬೇಕು. ದೇವರಿಗೆ ಬೇಕಾಗಿರೋದು ಪರಿಶುದ್ಧತೆ. ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು. ದೇವರೊಂದು ಮಾತು ಹೇಳ್ತಾನೆ ಪ್ರಿಯರೇ ವಾಕ್ಯದಲ್ಲಿ. ಅದನ್ನು ನೋಡುವುದಾದರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರೊಂದು ಮಾತು ಹೇಳ್ತಾನೆ. ಅದೇನೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರಿಂದ್ರಿಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ದೇವರು ನಮ್ಗೆ ಹೇಳುವಂಥ ಮಾತು ಪ್ರಿಯರೇ, ಪ್ರತಿ ಸಮಯದಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ. ಏನಂತ? ನೀವು ಆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೀವು ನಿಮ್ಮ ಇಂದಿನ ನಡತೆಯನ್ನು ತೆಗೆದುಹಾಕಿಬಿಡಿ. ಅದು ದೇವರಿಗೆ ಇಷ್ಟ ಇಲ್ಲ. ನಿಜ ಅಲ್ವಾ? 2025 ದೇವರಿಗೆ ಇಷ್ಟವಾಗದಂಥ ಎಷ್ಟೋ ಕಾರ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಮಾಡಿದ್ದೇವೆ. ಹೌದಾ?
ದೇವರು ಇದು ಮಾಡಬೇಡಪ್ಪ ಅಂತ ನಮಗೆ ಹೇಳಿದ್ದು. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದರೂ ಕೂಡ ನಾವು ಅದೇ ಪಾಪ ಕೆಲಸದಲ್ಲಿ ಮಾಡ್ತಾಯಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಆದರೆ ನಾವು ಯೋಚನೆ ಮಾಡಬೇಕು ಪ್ರಿಯರೇ, 2026 ಹೊಸ ವರ್ಷ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾನ ಅಂದರೆ ಅದನ್ನು ನಾವು ದೇವರಿಗೋಸ್ಕರ ನಾವು ಉಪಯೋಗಿಸುವುದಕ್ಕೆ ನಾವು ಪ್ರಯಾಸ ಪಡಬೇಕು. ಅದಕ್ಕೆ ದೇವರು ಹೇಳ್ತದನ್ನು ಪ್ರಿಯರೇ, ಹೊಸ ವರ್ಷ ಅಂದ ತಕ್ಷಣ ನಾವು ಬದಲಾಯಿಸಬೇಕಾಗಿರೋದು ಕ್ಯಾಲೆಂಡರ್ ಕೂಡ ಅಲ್ಲ, ನಮ್ಮ ಕ್ಯಾರೆಕ್ಟರ್ ಕೂಡ ನಾವು ಬದಲಾಯಿಸಬೇಕು. ನೂತನ ಸ್ವಭಾವವನ್ನು ತರಿಸಿಕೊಳ್ಳಿರಿ, ನಿಮ್ಮ ಹಿಂದಿನ ನಡತೆಯನ್ನು ಬಿಟ್ಟು ಬಿಡಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ನಿಜವಾಗಲಲ್ವಾ? ದೇವರು ನಮ್ಮ ಜೀವಿತದಲ್ಲಿ ಹೊಸ ವರ್ಷವನ್ನು ಕೊಟ್ಟಿದ್ದಾನೆ, ಇನ್ನೊಂದು ದಿನವನ್ನು ಕೊಟ್ಟಿದ್ದಾನೆ ಅಂದರೆ ಆ ದಿನವನ್ನು ನಾವು ದೇವರಿಗೋಸ್ಕರನೇ ಉಪಯೋಗಿಸಬೇಕು. ಇದು ದೇವರ ಆಸೆ ಪ್ರಿಯರೇ. ದೇವರು ಇನ್ನೊಂದು ಮಾತು ಹೇಳ್ತಾನೆ, ಕೀರ್ತನೆಗಳಲ್ಲಿ ದೇವರು ಇನ್ನೊಂದು ಮಾತನ್ನು ಬರೆಸಿದ್ದಾನೆ ಪ್ರಿಯರೇ, ಅದನ್ನು ಕೂಡ ನಾವು ನೋಡಿಕೊಳ್ಳುವುದಾದರೆ ಇಲ್ಲಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಕೀರ್ತನೆಗಳು 38ನೇ ಅಧ್ಯಾಯ 5ನೇ ವಚನ. ಇಲ್ಲಿ ದಾವೀದನು ಕೀರ್ತನೆಗಳ ಮೂಲಕವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ, ಏನಂದರೆ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕಿವು ಸೋರಿ ದುರ್ವಾಸನೆಯಾಗಿವೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕಿವಿ ಸೋರಿ ದುರ್ವಾಸನೆಗಳಾಗಿವೆ. ನಿಜ ಅಲ್ವಾ? ನಮ್ಮ ಹಿಂದಿನ ನಡತೆಯಲ್ಲಿ ನಾವು ಮಾಡಿರ್ತಕ್ಕಂಥ ಮೂರ್ಖತನದ ಕೆಲಸಗಳು ಏನಾಗಿವೆ ಅಂದರೆ ಅವು ಕಿವಿ ಸೋರಿ ದುರ್ವಾಸನೆ ಆಗಿದ್ದಾವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ನಾವು ಮಾಡಿರ್ತಕ್ಕಂಥ ಪಾಪಗಳು ಏನಾಗಿದ್ದಾವೆ ಅಂದರೆ ಕಿವು ಆಗಿದ್ದಾವೆ ಅಂತ, ಕಿವು ಆಗಿ ದುರ್ವಾಸನೆ ಬರ್ತಾ ಇದ್ದಾವೆ. ವ್ಯಭಿಚಾರ ಮಾಡಿ, ಕುಡುಕತನ ಮಾಡಿ, ಇನ್ನೊಬ್ಬರ ವಸ್ತುಗಳಿಗೆ ಆಸೆಪಟ್ಟು, ಪರರ ವಸ್ತುಗಳ ಮೇಲೆ ಆಸೆಪಟ್ಟು, ಪರರನ್ನು ನಿಂದಿಸಿ ದೂಷಿಸಿ, ದೇವರು ಮಾಡಬೇಡ ಅಂದಿರ್ತಕ್ಕಂಥ ಅನೇಕ ಪಾಪಕೃತ್ಯಗಳನ್ನು ಈ ಲೋಕದಲ್ಲಿ ನಾವು ಮಾಡಿದ್ದೇವೆ. ಅವು ಏನು ಬರಕಚ್ಚವು ಅಂದರೆ ಕಿವಿ ಸೋರಿ ದುರ್ವಾಸನೆ ಬರುವುದಾಗಿ ಹೇಳ್ತಾ ಇದೆ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ನಿಜ ಅಲ್ವಾ? ನಾವು ಕೂಡ ನಮ್ಮ ಜೀವಿತದಲ್ಲಿ 2025ರಲ್ಲಿ ಏನು ಮಾಡಬಾರದೋ ಅವೆಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳಾಗಿ ನಿಂತಿದ್ದೇವೆ. ಆದರೂ ಕೂಡ ದೇವರು ತನ್ನ ಕೃಪೆ ಮೇರೆಗೆ ನಮಗೆ ಈ ಒಂದು ಹೊಸ ವರ್ಷವನ್ನು ದಯಪಾಲಿಸ್ತಾನೆ. ಈ ಒಂದು ವರ್ಷದಲ್ಲಿ ನಾವು ಯಾವ ರೀತಿ ಇರಬೇಕು ಅಂದರೆ ದೇವರು ಹೇಳ್ತಾ ಇದ್ದಾನೆ, ನೀವು ಹಿಂದಿನ ನಡತೆಯನ್ನು ಬಿಟ್ಟು ಬಿಡ್ರಿ. ಯಾಕೆಂದರೆ ನಮ್ಮ ಮೂರ್ಖತನದ ಫಲವಾದ ಬಾಸುಂಡೆಗಳು ಕಿವು ಸೋರಿ ದುರ್ವಾಸನೆ ಬರಕಚ್ಚವ. ನಮ್ಮ ಪಾಪಗಳು ಕಿವು ಸೋರಿ ದುರ್ವಾಸನೆ ಬರಕುಂತವ. ಅದಕ್ಕಾಗಿ ನಾವೇನು ಮಾಡೋ ಪ್ರೇರೆ, ನಮ್ಮ ಪಾಪಗಳನ್ನು ಇವಾಗಿಂದ ಆದರೂ ಕೂಡ ನಾವು ಬಿಟ್ಟು ಬಿಡಬೇಕು. ನಿಮಗೆ ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರೇರೆ. ಒಬ್ಬ ದೈವ ಸೇವಕರು ಹೇಳುವಾಗ ಕೇಳಿರ್ತಕ್ಕಂಥ ಒಂದು ಮಾತು ಏನಂದರೆ, ಒಬ್ಬ ವ್ಯಕ್ತಿ ದಿನ ಒಂದು ಟ್ಯಾಕ್ಸಿ ಮೂಲಕವಾಗಿ ತನ್ನ ಆಫೀಸ್ಗೆ ಹೋಗ್ತಾ ಇರ್ತಾನೆ. ತನ್ನ ಕಾರಿನಲ್ಲಿ ಆತನು ಹೋಗುವಾಗ ಡ್ರೈವರ್ಗೆ ಈ ಕಾರನ್ನು ಚೆನ್ನಾಗಿ ಕ್ಲೀನ್ ಮಾಡು ಅಂತ ಹೇಳಿರ್ತಾನೆ. ಅವನೇನು ಮಾಡ್ತಾನಂದರೆ ಆ ಕಾರಿನ ಓನರ್ ಬರುವುದರೊಳಗೆ ಆತನ ಎಲ್ಲ ಗಾಡಿನ ನೀಟಾಗಿ ತೊಳೆದು ಸೀಟ್ನೆಲ್ಲ ಕ್ಲೀನ್ ಮಾಡಿ ಆತನು ಹೋಗ್ತಾ ಇರ್ತಾನೆ, ಕರ್ಕೊಂಡು ಆಫೀಸ್ಗೆ ಹೋಗ್ತಾ ಇರ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಆ ಕಾರ್ ಓನರ್ಗೆ ಕಾರಲ್ಲಿ ಏನೋ ವಾಸನೆ ಬರ್ತಾ ಇದೆಯಲ್ಲ, ನಿನ್ನ ಕಾರನ್ನ ಚೆನ್ನಾಗಿ ತೊಳೆದಿದೆಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಡ್ರೈವರು, ಆವಾಗಲೇ ತೊಳೆದಿದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ, ನೀಟಾಗಿ ತೊಳೆದಿದ್ದೀನಿ, ಒಂದು ಸರಿ ಬೇಕಿದ್ದರೆ ನೀವೇ ನೋಡ್ಕೋರಿ ಅಂತ ಹೇಳ್ತಾನೆ. ಹೌದಾ ಅಂತ ಯೋಚನೆ ಮಾಡ್ಕೊತ ಹಂಗೆ ಹೋಗ್ತಾ ಇರಬೇಕಾದ್ರೆ ಅವ್ನಿಗೆ ಇನ್ನೂ ಆ ವಾಸನೆ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಆಮೇಲೆ ಏನು ಮಾಡ್ತಾನೆ, ಅವನು ತನ್ನ ವಿಂಡೋವನ್ನು ತೆಗೆದು, ಇಲ್ಲ ಯಾಕೋ ತುಂಬ ವಾಸನೆ ಬರ್ತಾ ಇದೆ, ಏನಾಗಿರ್ಬೋದು ಅಂತ ಕೇಳ್ತಾ, ನೀನು ಬರುವಾಗ ಸ್ನಾನ ಮಾಡ್ಕೊಂಡು ಬಂದಿದೀಯಾ ಅಂತ ಡ್ರೈವರ್ನ ಕೇಳ್ತಾನೆ. ಅವನು, ಅಯ್ಯ ನಾನು ಚೆನ್ನಾಗೇ ಸ್ನಾನ ಮಾಡಿಕೊಂಡೆ, ಹೊಸ ಬಟ್ಟೆ ಹಾಕ್ಕೊಂಡೇ ಬಂದಿದ್ದೀನಿ ಅಂತಾನೆ. ಮತ್ತು ಎಲ್ಲಿಂದ ಬಂತು ಈ ದುರ್ವಾಸನೆ ಅಂತ ಹಂಗೆ ಕಾರಿನ ಮುಂದೆ ಹೋಗ್ತಾ ಇರಬೇಕಾದ್ರೆ ಎಲ್ಲಿಂದ ಬರ್ತಾ ಇದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಸರಿ, ಅವನು ಹೋಗುವಂಥ ಆಫೀಸ್ ಬಂತು. ಅವನು ಆಫೀಸ್ ಒಳಗಡೆ ಹೋದ. ಆಫೀಸ್ ಒಳಗಡೆ ಹೋಗಿ ಪುನಃ ಅವನು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪುನಃ ಅದೇ ವಾಸನೆ. ಅವನಿಗೆ ಗೊತ್ತಾಗ್ತಾ ಇಲ್ಲ,
ಪುನಃ ಇದೇ ವಾಸನೆ ಬರ್ತಾ ಇದೆಯಲ್ಲ, ಏನಿದು ಗಾಡಿಯಲ್ಲಿ ಏನಿದು ವಾಸನೆ ಅಂತ ಕೇಳ್ತಾನೆ. ಅವಾಗ ಏನಂತಾನೆ, ನೀನು ನಿಜ ಹೇಳು, ಸ್ನಾನ ಮಾಡ್ಕೊಂಬಂದ ಅಂತ ಮತ್ತೊಂದು ಸಾರಿ ಆ ಕಾರ್ ಓನರ್ ಅವನ್ನ ಕೇಳಿದಾಗ, ಇಲ್ಲ ಸರ್ ನಾನು ಮತ್ತೆ ಏನು ಮಾಡೀನಿ, ನೀವು ಹಿಂಗೆ ಅಂದದಕ್ಕೆ ಮತ್ತೆ ಇನ್ನೊಂದು ಸಾರಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಅಂತಾನೆ. ಮತ್ತು ಈ ವಾಸನೆ ಎಲ್ಲಿಂದ ಬಂತು ಅಂತ ಒಂದು ಸಾರಿ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ, ನಿನ್ನ ಸಾಕ್ಸ್ ಏನಾದರೂ ವಾಸನೆ ಇದೆಯಾ ಅಂತ ಒಂದು ಸಾರಿ ನೋಡ್ಕೊ ಅಂತ ಹೇಳಿದಾಗ ಆ ಡ್ರೈವರ್ಗೆ ಆವಾಗ ಗೊತ್ತಾಗುತ್ತಾ, ಇದು ಯಾವುದ್ರ ವಾಸನೆ ಅಂದರೆ ನನ್ನ ಸಾಕ್ಸ್ ವಾಸನೆ ಅಂತ. ತಕ್ಷಣ ಆ ಕಾರ್ ಓನರ್ ಏನು ಮಾಡ್ತಾನೆ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಸ್ಟೋರ್ಗೆ ಹೋಗಿ 2 ಸಾಕ್ಸ್ ತಂದು ಇವನಿಗೆ ಕೊಡ್ತಾನೆ. ಮೊದಲೇ ನೀ ಈ ಸಾಕ್ಸ್ನ ಹಾಕೋ, ಅದನ್ನ ತೆಗೆದುಬಿಡು ಅಂತ. ಸರಿ ಆಯಿತು. ಆಮೇಲೆ ಅವನು ಹೊಸ ಸಾಕ್ಸ್ ಹಾಕ್ಕೊಂಡು ಅದನ್ನು ಕವರಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ಡೇ ಕೂಡ ಅವನ ಆಫೀಸ್ಗೆ ಕರ್ಕೊಂಡು ಹೋಗುವಾಗ ಮತ್ತೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತೆ ಆ ಕಾರ್ ಓನರ್ ಕೇಳ್ತಾನೆ, ಇವತ್ತೇನು ಮತ್ತೆ ಅದೇ ಸ್ಮೆಲ್ ಬರ್ತಾ ಇದೆ, ನೀನು ಸಾಕ್ಸ್ ಚೇಂಜ್ ಮಾಡಿಲ್ವಾ, ನೀನು ಮೊನ್ನೆ ಹೊಸ ಸಾಕ್ಸ್ ಕೊಡಿಸ್ನಲ್ಲ ಅಂತ ಹೇಳಿದಾಗ ಅವನು ಡ್ರೈವರ್ ಹೇಳ್ತಾನೆ, ನೀವು ಈಗ ಹೇಳ್ತೀರ ಅಂತ ನನಗೆ ಮೊದಲೇ ಗೊತ್ತು, ನಾನು ಹೊಸ ಸಾಕ್ಸೇ ಹಾಕೊಂಬಂದಿದ್ದೀನಿ, ಎದಕ್ಕನಾಗಲಿ ಪ್ರೂಫ್ಗೋಸ್ಕರ ಇರಲಿ ಅಂತ ಆ ಸಾಕ್ಸ್ನ ನಾನು ಜೇಬಲ್ಲೇ ಇಟ್ಕೊಂಬಂದಿದ್ದೀನಿ, ಹಳೆ ಸಾಕ್ಸ್ನ ಅಂತ ಹೇಳ್ತಾನೆ. ಅಂದರೆ ಈಗ ಮತ್ತೆ ಅವನು ಏನು ಮಾಡಿದಾನಂತ, ಆ ಸಾಕ್ಸ್ನ ಪುನಃ ತನ್ನ ಜೇಬಲ್ಲೇ ಇಟ್ಕೊಂಬಂದಿದ್ದಾನಂತ. ಅದೇ ಸ್ಮೆಲ್ ಪುನಃ ಬರ್ತಾಯಿದೆ. ಅದೇ ಅಲ್ವಾ ನಾವು ಕೂಡ 2025 ಬಿಟ್ಟು 2026 ಕಾಲಿಡ್ತಕ್ಕಂಥ ನಾವು ಅದೇ ಆಲೋಚನೆಗಳು, ಅದೇ ಕೆಟ್ಟತನಗಳು, ಅದೇ ದುರ್ನಡತೆಗಳು, ಅದೇ ಪಾಪದಿಂದ ನಾವು 2026 ಕಾಲಿಟ್ಟರೆ ನಮ್ಮ ಪಾಪಗಳು ದುರ್ವಾಸನೆಯಾಗಿ ಕಾಣ್ತಾ ಇದ್ದಾವೆ. ನಿಜವಾಗ್ಲೂ ಆ ಪಾಪವನ್ನು ನಾವು ಬಿಟ್ಟು ಬಿಡಬೇಕು ಪ್ರಿಯರೇ. 2026 ನಮಗೆ ದೇವರು ಒಂದು ಹೊಸ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಏನು ಗೊತ್ತಾ, ಇವಾಗಿಂದ ಆದರೂ ನಿನ್ನ ಮನಸ್ಸು ಪರಿವರ್ತನೆ ಮಾಡಿಕೊ. 2025 ಹೇಗೋ ಕಳೆದೋಯ್ತು. ನಾವು ಆ 2025ರಲ್ಲಿ ಅನೇಕ ಪಾಪಗಳನ್ನು ಮಾಡಿ ದೇವರಿಗೆ ಇಷ್ಟವಾಗಿಲ್ಲರ್ತಕ್ಕಂಥ ರೀತಿಯಲ್ಲಿ ಬದುಕಿದರೂ ಕೂಡ ದೇವರು ನಮಗೆ ಇನ್ನೊಂದು ಕಾಲಾವಕಾಶವನ್ನು ಕೊಟ್ಟಿದ್ದಾನೆ. 2026ಕ್ಕೆ ನಮ್ಮ ಸಜೀವರ ಲೆಕ್ಕದಲ್ಲಿ ದೇವರು ಬರಮಾಡಿದ್ದಾನೆ ಪ್ರೇರೆ. ಆ ಹೊರಗಡೆ ಬರಬೇಕಾಗಿರ್ತಕ್ಕಂಥ ನಾವು 2026ಕ್ಕೆ ಕಾಲಿಟ್ಟಿರ್ತಕ್ಕಂಥ ನಾವು ಇಂದಿನ ನಡತೆಯನ್ನು ನಾವು ಪುನಃ ಅನುಸರಿಸಿದರೆ ಹೇಗೆ ಅಲ್ವಾ? ಆ ಸಾಕ್ಸಿನಂತೆ ನಮ್ಮ ಜೀವಿತ ಕೂಡ ವಾಸನೆ ಬರ್ತಾ ಇದ್ದಾವೆ. ಇಲ್ಲಿ ನೋಡಿದ್ವಲ್ಲ ಪ್ರೇರೆ, ನಮ್ಮ ಮೂರ್ಖತನದ ಫಲವಾಗಿ ನಮ್ಮ ಪಾಪ ಕಾರ್ಯಗಳು ಕಿವಿಸೋರಿ ವಾಸನೆ ಬರಕಚ್ಚುವಂತಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಕೀರ್ತನೆಯಲ್ಲಿ. ಆದ್ದರಿಂದ ಪ್ರೇರೆ, ಇವಾಗಾದರೂ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳಬೇಕು. ದೇವರಿಗಾಗಿ ನಾವು ಬದುಕಬೇಕು. ದೇವರ ಹೇಳಿದ ಮಾರ್ಗದಲ್ಲಿ ನಾನು ಜೀವಿಸಬೇಕು. 2026ರಿಂದ ಅದು ನಾವು ಅಂದ್ಕೊಳ್ಳೋಣ, ದೇವ ನೀನು ನನಗೆ 2026 ನನ್ನ ಜೀವಿತದಲ್ಲಿ ಬರಮಾಡಿದ್ದೆ. ಈ ದಿನಗಳಲ್ಲಿ ನೀನು ಹೇಳಿದ ಪ್ರಕಾರ ನಾನು ಬದುಕುತ್ತೇನೆ ಎಂಬುದಾಗಿ ದೇವರ ಮುಂದೆ ನಾವು ಒಂದು ಶಪಥ ಮಾಡಿಕೊಳ್ಳೋಣ. ನಿಜ ಅಲ್ವಾ? ನಾವು ಈ 2026 ನಮಗೆ ಕೊಟ್ಟಿರ್ತಕ್ಕಂಥದ್ದು ದೇವರೇ. ಈ ದಿನವನ್ನು ಕೂಡ ನಾವು ದೇವರಿಗಾಗಿ ಮೀಸಲಿಡಬೇಕು. ಆದರೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಸುಖಕ್ಕಾಗಿ ಆ ದೇವರನ್ನ ದೂರ ಇಟ್ಟು ಈ 2026ರಲ್ಲಿ ಕೂಡ ಆ 2025ರಲ್ಲಿ ಇರ್ತಕ್ಕಂಥ ಆ ಕೆಟ್ಟ ಮನಸ್ಸೇ, ಆ ಕೆಟ್ಟ ಕಾರ್ಯಗಳೇ, ಆ ಕೆಟ್ಟ ನಡತೆಗಳನ್ನು 2026ರಲ್ಲಿ ಕೂಡ ಕಂಟಿನ್ಯೂ ಮಾಡಿದರೆ ಹೇಗೆ ಪ್ರೇರೆ? ಇದು ದೇವರ ಮೆಚ್ಚಲ. ಏನು ಹೇಳ್ತಿದ್ದಾನೆಂದರೆ, ನಮ್ಮ ಪಾಪಗಳು ಕಿವಿಸೋರಿ ವಾಸನೆ ಬರಕುಂತವ. 2026 ಕಾಲಿಟ್ಟಿರ್ತಕ್ಕಂಥ ನಾವು ಅದೇ ಕಿವಿಸೋರಿದ ವಾಸನೆಯಿಂದ 2026ಕ್ಕೆ ಕಾಲಿಟ್ಟರೆ ನಮಗೆ ಏನಿದೆ ಪ್ರೇರೆ ಅಲ್ವಾ? ಆದ್ದರಿಂದ 2026 ಅಂದ ತಕ್ಷಣ ನಾವು ಯೋಚನೆ ಮಾಡಬೇಕಂಥದ್ದು ಏನಂದರೆ, ಕ್ಯಾಲೆಂಡರ್ನ ಮಾತ್ರ ತಿರುಗಿಸುವುದಲ್ಲ, ನಮ್ಮ ಜೀವಿತವನ್ನು ಕೂಡ ನಾವು ತಿರುಗಿಸೋಣ, ಬದಲಿಸೋಣ, ದೇವರ ಕಡೆಗೆ ನಾವು ತಿರುಗೋಣ. ಈ ವರ್ಷನಾದರೂ ಕೂಡ ದೇವರು ಮೆಚ್ಚುವ ರೀತಿಯಲ್ಲಿ ಬದುಕಿ ದೇವರ ಮಕ್ಕಳಾಗಿ ಜೀವಿಸೋಣ. ಎಲ್ಲರಿಗೂ ವಂದನೆಗಳು. ಆಮೇನ್.